गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। शांतचित्तने महाप्रार्थने साधना का प्रयास दया सिंधु करुणा सागर नील जाति गोत्र कथित सिद्धने योगराजने पावन स्वात्था संतरते सामनागने वंदन ज्ञान सूर्यने ज्ञानदातने सकल मंगलदातने परमहंसने भक्तवंदने चरणजल परिपालन ನೀವು ಗೋಡು ಕರೆದು ನಾನು ಪಾಲಿಸುವುದು ನನ್ನ ನಿನ್ನ ಚರಣಕ್ಕೆ ಗಂಗೆ ಹರಿಯುವುದು ಒಪ್ಪಿಕೊಳ್ಳುವುದನ್ನು ತಪ್ಪನೆ ಮಂಗಳಂ ಶ್ರೀ ಸಾಯಿನಾಥಕ್ಕೆ ಮಂಗಳಂ ಜಗದೀಶಕ್ಕೆ ಅಷ್ಟಕವ ಪಠಿಸಿದವರಿಗೆ ಕಷ್ಟವಾಗಲು ಶ್ರೀ ಗುರುನಾಥನೆ ಸಮರ್ಥ ಸದ್ಗುರು ಶಿರಡಿ ಸಾಯಿಬಾಬರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ಸದಾಕಾಲ ಕಾಪಾಡಿ ನನ್ನ ಭಕ್ತರನ್ನು ಅವರನ್ನು ಪ್ರಾರ್ಥಿಸುತ್ತೇವೆ. ವೇದಿಕೆ ಮೇಲಿರುವಂತಹ ಸನ್ಮಾನ್ಯ प्रशांत कामकर सन्मान्य सावित्री घनकर सन्मान्य विजय लक्ष्मी आप ವೇದಿಕೆ ಎಲ್ಲ ಅನ್ಯ ಮಹನೀಯರೇ ಸನ್ಮಾನ್ಯ ಹೆತ್ತವರೇ ಪ್ರೀತಿಯ ಮಕ್ಕಳೇ ತುಂಬ ಸಂತೋಷವಾಗಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಚಿತ್ರಕಲಾೋತ್ಸವ ಇಂತಹ ಸಮಾರಂಭವು ಮಕ್ಕಳಲ್ಲಿ ತುಂಬ ಸ್ಫೂರ್ತಿಯನ್ನು ಕೊಟ್ಟರು. ಮಕ್ಕಳೆಂದರೆ ದೇವರ ಸ್ವರೂಪ ಪರಮಾತ್ಮನ ಪ್ರತೀಕ ಎಲ್ಲ ಶಕ್ತಿಯು ಅವರಲ್ಲಿ ಅಡಗಿಕೊಂಡಿದೆ. ಆ ಶಕ್ತಿಯನ್ನು ಹೊರತರಲು ಅವರಲ್ಲಿರುವಂತಹ ಆ ಕಲಾತ್ಮಕ ಪ್ರತಿಭೆಯನ್ನು ಹೊರಹೊಮ್ಮಲು ಆ ಸೃಜನಶೀಲತೆಯು ಹೊರಗೆ ಬರಲು ಇಂತಹ ಕಾರ್ಯಕ್ರಮ ಸ್ಪರ್ಧೆಗಳು ತುಂಬ ಸಹಾಯವಾಗ್ತದೆ. ಆದ್ದರಿಂದ ಶಿಕ್ಷಕರು ಆದ್ದರಿಂದ ಹೆತ್ತವರು ಮಕ್ಕಳಿಗೆ ಹೆಚ್ಚಿನ ಪ್ರೇರಣೆ ಮತ್ತು ಪ್ರೋತ್ಸಾಹವನ್ನು ಕೊಡಬೇಕು. ಇದರಿಂದ ತುಂಬ ಪ್ರಯೋಜನವಿದೆ. ಮಕ್ಕಳಿಗೆ ಅವರಿಗೆ ತುಂಬ ಸಂತೋಷವಾಗ್ತದೆ, ಆನಂದದಿಂದ ಇದರಲ್ಲಿ ಭಾಗವಹಿಸ್ತಾರೆ. ಎಷ್ಟೋ ಮಕ್ಕಳಿಗೆ ಅವರ ಪ್ರತಿಭೆಯೇ ಗೊತ್ತಾಗುತ್ತೆ. ಅದು ಹೆತ್ತವರು ಅವರನ್ನು ಪ್ರೇರೇಪಿಸಿ ಅವರನ್ನು ಪ್ರೇರಣೆ ಕೊಟ್ಟು ಇಲ್ಲಿ ತರಬೇಕು. ಆಗ ಮಾತ್ರ ಅವರಿಗೆ ಅವರ ಪ್ರತಿಭೆ ಗೊತ್ತಾಗುತ್ತೆ. ಹನುಮಂತ ದೇವರಿಗೆ ಅವರ ಶಕ್ತಿ ಗೊತ್ತಿಲ್ಲ. ಬೇರೆಯವರು ಹೇಳಬೇಕು ನೀವೆಷ್ಟು ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಎಷ್ಟೆಲ್ಲ ಪ್ರತಿಭೆ ಇದೆ. ಆಗ ಮಕ್ಕಳು ಆದಷ್ಟು ನೀವು ಅವರನ್ನು ಪ್ರೇರಣೆಯನ್ನು ಪಡಬೇಕು. ಇದರಿಂದ ತುಂಬ ಪ್ರಯೋಜನವಿದೆ. ಇಂತಹ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ತುಂಬ ಪ್ರಯೋಜನ ಇದೆ ಮಕ್ಕಳಿಗೆ. ಅವರು ಇಲ್ಲೂ ಬರ್ತಾರೆ, ಹಲವು ಹೊಸ ಮಿತ್ರರು ಸಿಗ್ತಾರೆ. ಅದು ಮಾತ್ರ ಅಲ್ಲ, ಅವರ ಅಟೆನ್ಷನ್, ಆ ಫೋಕಸಿಂಗ್ ತುಂಬ ಹೆಲ್ಪ್ ಆಗ್ತದೆ. ಆ ಫೋಕಸ್ ಮಾಡಿ ಚಿತ್ರಗಳನ್ನು ಬಿಡಿಸ್ತಾರೆ. ಇದು ಅವರ ಸ್ಟಡಿ ಪಾಠಗಳಿಗೂ ತುಂಬ ಸಂತೋಷ ಆಗ್ತದೆ ಅವರಿಗೆ. ಅದು ಮಾತ್ರ ಅಲ್ಲ, ಇನ್ನೊಂದು ಮುಖ್ಯ ವಿಷಯ ಎಂದರೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ. ಆತ್ಮವಿಶ್ವಾಸದಲ್ಲಿ ಅದು ಒಂದು ಸೂಪರ್ ಪವರ್. ಎನಿಥಿಂಗ್ ಕ್ಯಾನ್ ಬಿ ಅಚೀವ್ಡ್ ಇನ್ ದಿಸ್ ವರ್ಲ್ಡ್ ವಿತ್ ದಿ ಸೆಲ್ಫ್ ಕಾನ್ಫಿಡೆನ್ಸ್ ಪವರ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಹ್ಯಾವ್ ಆಲ್ ದ ಪವರ್ಸ್ ವಿದಿನ್ ಯು. ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಬಿಲೀವ್ ಇನ್ ದಿಸ್. ಡು ನಾಟ್ ಬಿಲೀವ್ ಯು ಆರ್ ವೀಕ್. ಸ್ಟ್ಯಾಂಡ್ ಅಪ್ ಅಂಡ್ ಶೋ ದಟ್ ಡಿವಿನಿಟಿ ವಿದಿನ್ ಯುವರ್ ಸೆಲ್ಫ್. ಎಷ್ಟೋ ಜನರಿಗೆ ಅವರ ಪ್ರತಿಭೆ ಗೊತ್ತಾಗುವುದಿಲ್ಲ. ಅದು ಇಂಥ ಕಾರ್ಯಕ್ರಮಗಳು, ಇಂಥ ಒಂದು ಸ್ಪರ್ಧೆಯಲ್ಲಿ ಅವರಿಗೆ ತುಂಬ ಸಂತೋಷವಾಗಿ ಎಲ್ಲ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರ ಸಂಪೂರ್ಣ ಅವರ ಆತ್ಮವಿಶ್ವಾಸವು ಬೆಳೀತದೆ. ಮತ್ತೊಂದು ಏನು ಹೇಳ್ತಾರೆ, ಸೋಲು ಗೆಲುವಿಗೆ ಹೆಚ್ಚು ನೀವು ಪ್ರಯತ್ನ ಇಂಪಾರ್ಟೆನ್ಸ್ ಕೊಡಬಾರ್ದು. ಎರಡರಲ್ಲೂ ಪ್ರಯೋಜನ ಇದೆ. ಗೆದ್ದರೆ ಪ್ರೇರಣೆ ಸಿಗ್ತದೆ ಮಕ್ಕಳಿಗೆ, ಸೋತರೆ ಅನುಭವಿಸಿದೆ. ಪುನಃ ಇನ್ನೊಂದು ಸಲ ಅವರು ಭಾಗವಹಿಸಿ ಯಾವಾಗಲಾದರೂ ಗೆಲ್ಬಹುದು, ಆದರೆ ನಿರಾಶರಾಗಬಾರದು. You should never get disappointed, frustrated. You should always encourage to your children to participate in this. Then see how they will blossom, they will grow, they will sprout, they will shine, they will outshine others, they will shine like a star and they will celebrate. ಅದರಿಂದ ಮಕ್ಕಳಿಗೆ ನಿರಾಶರಾದರೂ ಬಿಡಬೇಕು. ಅವರು ಪುನಃ ಇದರಲ್ಲಿ ಭಾಗವಹಿಸಬೇಕು. ಆಗ ಮಾತ್ರ ಶಿಸ್ತು ಮತ್ತು ತಾಳ್ಮೆ ಮನುಷ್ಯರಿಗೆ ಬಂದ ಮಹಾ ಆಯುಧ. ಅದು ಮಕ್ಕಳಲ್ಲಿ ಸಣ್ಣದಿರುವಾಗ ಅದು ಬೆಳೆದುಕೊಂಡು ಬರಬೇಕು. ಆಗ ಮಾತ್ರ ಅದರ ಜೀವನ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತದೆ. ಮಕ್ಕಳಿಗೆ ಆ ಹೆತ್ತವರು ಇದನ್ನು ಚೆನ್ನಾಗಿ ತಿಳಿಸಬೇಕು. ಮಕ್ಕಳು ಒಳ್ಳೆಯವರಾಗಬೇಕು. ಎಲ್ಲ ಕಾರ್ಯಕ್ರಮ, ಇನ್ನು ಶಾಲೆಯಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಎಲ್ಲ ಚಟುವಟಿಕೆ ಇದರಿಂದ ತುಂಬ ಪ್ರಯೋಜನವಿದೆ. ಅವರಿಗೆ ಹಿಂದೆ ಸರಿಯಬಾರದು, ಮುಂದೆ ನೋಡ್ತಾ ಇತ್ತು. ಆಗ ಮಾತ್ರ ಸ್ವಾಮಿ ವಿವೇಕಾನಂದ ಹೇಳಿದರು, you are the creator of your own destiny. Either you perform or you fail. ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೈಯಲ್ಲಿ. ಅದನ್ನು ರೂಪಿಸುವುದು ಹೇಗೆ, ಇದು ನಿಮ್ಮ ಕೈಯಲ್ಲಿ. ಮಕ್ಕಳಿಗೆ ಅಂತಹ ಮನೋಭಾವ ಈಗಲೇ ಬರಬೇಕು. ಯುವರ್ ನೇಚರ್ ಈಸ್ ಯುವರ್ ಫ್ಯೂಚರ್.
ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಭವಿಷ್ಯ. ಆ ವ್ಯಕ್ತಿತ್ವ ಈಗಲೇ ಬೆಳೆಯನ್ನು ಸೀರಿಯಸ್ ಅಂತ ಹೇಳ್ತಾರೆ. ಆದರೆ ಮಕ್ಕಳು ಆದಷ್ಟು ಈಗ ಬರಬೇಕು, ಮುಂದೆ ಅಷ್ಟೇ ಎತ್ತಿರ್ತಾರೆ. ಎಲ್ಲ ಪಾಠಗಳಲ್ಲಿ ಮಾತ್ರವಲ್ಲ, ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ. So that they will rise and rise to astronomical, astonishing, astounding and amazing heights in future. ಎಂಥ ಪ್ರೋತ್ಸಾಹ ಪ್ರೇರಣೆ ಈ ಇದರಿಂದ ಹತ್ತವರಿಂದ ಬರಬೇಕು. A few words about Meera. Meera was one of the brave, strong, daring, dashing and dynamic person that I ever come across in my life. The word impossible was not found in her history. She was always hopeful for everything. She loved people, talked to them nicely, served many, and lived loved abundantly and lived a beautiful life. She was always believed in serving people. She was holding very high position in American Express Bank, but she gave up everything, her career and lucrative job, to serve the cause of humanity. Because she believed that hands that serve are holier than the lips that pray. One hand that is extended to help somebody has more value than joining two hands together for a prayer. The hands that serve are always filled with blessings. So she stayed at every now, left no stone unturned for the welfare and well-being of the poor, sick, hungry, needy, helpless, destitute people. She sacrificed her whole life for the sake of the people. She always cared for the people. She served them and loved them deeply and dearly without expecting anything in return, no expectation, no calculation, no negotiation. And he brought the world to such an extent, he brought his heaven to the world. Such a thing she has done in her life. She always saw the world with a vision of love and enjoyed this beautiful and wonderful world. She worked several feats. ಅನ್ನದಾನ, ತುಂಬ ಅನ್ನದಾನವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಕ್ಯಾಂಪ್ಗಳಿಗೆ ಹೋಗಿ ಅಲ್ಲಿ ಅನ್ನದಾನವನ್ನು ಮಾಡಿ ಮನೆಯಲ್ಲಿ ಬೇಯಿಸಿ ಅನ್ನವನ್ನು ಬೇಯಿಸಿ ಪದ್ಯವನ್ನು ಮಾಡಿ ನಾನು ಎಷ್ಟೋ ಅವರೊಟ್ಟಿಗೆ ಹೋಗಿದ್ದೆ. ಕ್ಯಾಂಪ್ಗಳಲ್ಲಿ ಹೋಗಿ ಎಲ್ಲರಿಗೂ ಲೇಬರ್ಸ್ ಬಡಿಸಿ ಮೆಡಿಕಲ್ ಕ್ಯಾಂಪಿಗೆ ಅಟೆಂಡ್ ಆಗ್ತಿದ್ರು. ಸೋ ಮೆನಿ ಮೆಡಿಕಲ್ ಕ್ಯಾಂಪ್ಸ್ ಆರ್ ಅಟೆಂಡೆಡ್ ಫಾರ್ ದ ಪೂರ್, ಸಿಕ್ ಅಂಡ್ ಹಂಗ್ರಿ ಪೀಪಲ್ ಅಂಡ್ ನೀಡಿ ಪೀಪಲ್. ಇದೇ ರೀತಿ ಹಲವು ಥರದ. ಶಿ ವಾಸ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ಸ್ ಆಫ್ ICR, ಇಂಡಿಯನ್ ಕಮ್ಯುನಿಟಿ ರಿಲೀಫ್ ಫಂಡ್. ಇಂಡಿಯನ್ ಎಂಬಸಿಗೆ ಹೋಗಿ ತುಂಬ ಸೇವೆಯನ್ನು ಮಾಡ್ತಿದ್ರು. ಹಲವು ರೀತಿಯಲ್ಲಿ ಹಲವು ಥರದ ಸೇವೆಯನ್ನು ಮಾಡಿದರು. ಕೊನೆಯವರೆಗೂ ಫ್ರಮ್ ಹರ್ ಡೆತ್ ಆಲ್ಸೋ ಶಿ ವಾಸ್ ಇನ್ಸ್ಟ್ರಕ್ಟಿಂಗ್ ಮೀ, ಶಿ ವಾಸ್ ರಿಕ್ವೆಸ್ಟಿಂಗ್ ಮೀ ಟು ಡೂ several charity. So until the last moment, she did lot of charity. She always believed in charity. The giver always gets. The more you give, the more you get. Because you have given it in the past, you are getting it now. The best way to receive is give. When you give, you sow the seed to reap a rich harvest in future. Wealth should be the means to work out karma. If it is used only for personal benefit, it is just being wasted. ಆದ್ದರಿಂದ ಕೊಡುವುದರಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು, ಕೂಡಿಡುವುದರಿಂದ ನಮ್ಮ ಬದುಕು ಬಂಗಾರವಾಗುವುದು, ಬದುಕು ಸಾರ್ಥಕವಾಗುವುದು ಕೊಡುವುದರಿಂದ, ಕೂಡಿಡುವುದರಿಂದ. ಕೊಟ್ಟು ಮರೆಯಬೇಕು, ಮೆರೆಯಬಾರದು ಅಂತ ಹೇಳ್ತಿದ್ರು. She gave it not for getting any fame or name. She gave it from ಅಂತರಾತ್ಮದಿಂದ ಕೊಡುತ್ತಿದ್ದರು. ಆದ್ದರಿಂದ ಅಂಥ ಒಂದು ಮನೋಭಾವನೆ ಅವರಲ್ಲಿ. ನಾನು ಇಂದು ನನ್ನನ್ನು ಜಗತ್ತ ಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವಾ, ಮಾಧವ ಸೇವಾ, ನರಸೇವಾ, ನಾರಾಯಣ ಸೇವಾ are the principles of her life. She never believed in sitting in prayer room and chanting God's name. She believed in going out and serving people. She did this from her heart and soul. ಅದು ಈ ಜೀವನವನ್ನೇ ಅವರು ಬೇರೆಯವರಿಗೆ ಆಗ್ತದೆ. ಸ್ವಾಮಿ ವಿವೇಕಾನಂದ says, they only live who live for others. Rest are more dead than alive. Ramakrishna Paramahamsa says, serving, loving, caring and sharing to the people is the fundamental object of human life. Samartha Sadguru Shirdi Sai Baba says, when you serve people, you are actually serving me, he says. So whatever service you do for the poor, sick, hungry, needy, it goes to God himself. So she has this principle in her heart and mind and always serves people dearly and
like the people dearly and serve the people immensely. So on this occasion, I remember Neela, may her soul rest in eternal peace. ಎಲ್ಲ ಮಕ್ಕಳು ಭಾಗವಹಿಸ್ತಾರೆ, ಎಲ್ಲ ಮಕ್ಕಳು I wish them every success and Devraj Pramod, I am very grateful and thankful to him for arranging such a wonderful function. He has worked very hard. ತುಂಬಾ ಶ್ರಮ ಮಾಡಿದ್ದಾರೆ, ತುಂಬಾ ಪ್ರಯತ್ನ ಮಾಡಿದ್ದಾರೆ, ಸತತ ಪ್ರಯತ್ನ ಮಾಡಿದ್ದಾರೆ ದೇವರಾಜ್ Pramod. I am extremely grateful and thankful to him. I thank him from the depth of my heart, and I am sure such programs will continue in the future also. Thank you so much for giving me a patient hearing. May God Almighty, Dr. Sri Venkatramana, Samartha Sadguru Shirdi Sai Baba, bless all of you bountifully and abundantly and bestow on you health, happiness, peace and prosperity, infinite joy, everlasting contentment, invaluable peace and happiness, long life